ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ ಗೋಕರ್ಣ. ಇವತ್ತು ನಾನಿದ್ದೇನೆ ನಮ್ಮ ಬ್ರಹ್ಮಶ್ರೀ ದೈವರಾತ ಮುಕ್ತ ಗೋಶಾಲೆಯಲ್ಲಿ. ಇವನು ನೋಡಿ ನಮ್ಮ ಬಲಭೀಮ. ಆಹಾ, ಫುಲ್ ರಿಲ್ಯಾಕ್ಸಿಂಗ್ ಮೂಡಲ್ಲಿದ್ದಾನೆ ಇವನು ಬಲಭೀಮ. ಇವಳು ಭಾಗೀರಥಿ, ಅವಳು ಕಾವೇರಿ. ಇವಳು ಅಲ್ಲಿದ್ದಾಳಲ್ಲ, ಇವಳು ಬಲಭೀಮನ ತಾಯಿ ಸಾಧ್ವಿ. ಹಾಗೆಯೇ ಇವಳು ನಮ್ಮ ಸುಂದ್ರಿ. ಹಾಗೆ ಇವನು ಮಾಧವ. ಇವತ್ತು ಇವರೆಲ್ಲರೂ ಸಾಧ್ವಿ ನೋಡಿ, ಅವಳು ಕೂಡ ರಿಲ್ಯಾಕ್ಸ್ ಆಗಲಿಕ್ಕೆ ಮಲಗಿಬಿಟ್ರು. ಸೊ ಬೆಳಗಿನ ಆಹಾರವನ್ನು ಸೇವನೆ ಮಾಡಿ ಈಗ ಎಲ್ಲರೂ ರೆಸ್ಟ್ ಮಾಡ್ತಿದ್ದಾರೆ, ಆರಾಮದಲ್ಲಿ ರಿಲ್ಯಾಕ್ಸ್ ಆಗಿ ಮಲಗಿದ್ದಾರೆ ಅಲ್ದನ ಬಲಭೀಮ. ಸೊ ನಮ್ಮ ಗೋಶಾಲೆಯ ಈ ಒಂದು ನೋಟವನ್ನು ನಿಮಗೆ ತೋರಿಸೋದಕ್ಕಾಗಿಯೇ ಇವತ್ತು ಇಲ್ಲಿಂದ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ನಾವು ಹಸುಗಳ ಜೊತೆ ಸಮಯ ಕಳೆಯುವಂಥದ್ದನ್ನು ಕೌ ಕಡ್ಲಿಂಗ್ ಥೆರಪಿ ಅಂತ ಹೇಳ್ತಾರೆ. ಈ ಹಸುಗಳ ಜೊತೆ ಇರುವಂಥದ್ದು, ಇವನಿಗೆ ಎಷ್ಟು ಎತ್ತರ ಆಗಿಬಿಟ್ಟಿದ್ದಾನೆ ಅಂತಂದರೆ, ನಾನು ಕೂತರು ಇವನು ನನ್ನ ಆಲ್ಮೋಸ್ಟ್ ಹೈಟಿಗೆ ಬರುವಷ್ಟು ಎತ್ತರ ಆಗಿದ್ದಾನೆ ನಮ್ಮ ಬಲಭೀಮ. ಗೋವುಗಳ ಜೊತೆ ಸಮಯವನ್ನು ಕಳೆಯೋದ್ರಿಂದ ನಮ್ಮ BP ಕಂಟ್ರೋಲಿಗೆ ಬರುತ್ತೆ. ನಮ್ಮ ಹಾರ್ಮೋನ್ಗಳ ಸಮಸ್ಯೆ ಏನಾದರೂ ಇದ್ದದ್ದಿದ್ದರೆ ಆ ಹಾರ್ಮೋನ್ ಸಮಸ್ಯೆಯನ್ನು ನಾವು ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಷ್ಟೇ ಅಲ್ಲದೆ ಮಾನಸಿಕವಾದಂತಹ ಆತಂಕ, ಭಯ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ಗಳು ಅಥವಾ ಈ ಒಂದು ಉದ್ವೇಗ ಆಗುತ್ತೆ, ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ ಅನ್ನೋರಿಗೆ ಈ ಗೋವುಗಳ ಜೊತೆಯಲ್ಲಿ ಆರಾಮಾಗಿ ಹೀಗಿದ್ಬಿಟ್ರೆ ನಿಮ್ಮ ಮನಸ್ಸಿನ ಎಲ್ಲ ರೀತಿಯ ಆತಂಕ, ಭಯ, ಗೊಂದಲ ಏನಿದೆ ಅಲ್ವಾ, ಅದು ನಿವಾರಣೆ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತು ಈ ದೇಸಿ ಹಸುಗಳ ಜೊತೆಯಲ್ಲಿ ನಾವಿದ್ದಾಗ ಅವುಗಳ ಕನೆಕ್ಷನ್ನೇ ಬೇರೆ. ಅವು ತುಂಬಾ ಹೆಚ್ಚಿನದಾಗಿ ಭಾವನಾತ್ಮಕವಾಗಿ ನಿಮ್ಮ ಜೊತೆ ತಮ್ಮನ್ನು ತಾವು ಕನೆಕ್ಟ್ ಮಾಡ್ಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ಅವುಗಳ ಒಂದು ಆಶೀರ್ವಾದದಿಂದ ಅವುಗಳ ಜೊತೆ ಇದ್ದರೆ ಸಾಕು, ನಿಮ್ಮಲ್ಲಿ ಕೂಡ ಒಂದು ಧನಾತ್ಮಕವಾದಂತಹ ಯೋಚನೆಗಳಾಗಿರ್ಬೋದು, ಹಾಗೆ ಧೈರ್ಯ, ಆತ್ಮವಿಶ್ವಾಸ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬರುವಂಥದ್ದು. ಅಷ್ಟೇ ಅಲ್ಲದೆ ನಿಮ್ಮೊಳಗೆ ಸಹನೆ, ಪ್ರೀತಿ, ತಾಳ್ಮೆ, ಕರುಣೆ ಇವುಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಕೂಡ ಸಹಾಯ ಆಗುವಂಥದ್ದು. ಯಾಕಂದರೆ ಹೆಚ್ಚಿನ ಜನಗಳಲ್ಲಿ ನಾವಿವತ್ತು ನೋಡ್ತಾ ಇರೋದು ಯಾಕಂತಂದರೆ, ಅವ್ರು ಯಾಕೆ ಸಫರ್ ಆಗ್ತಿದ್ದಾರೆ, ನನ್ನ ಕಾಲ ಮೇಲೆ ನೀ ಹಿಡಿತೇನೋ ಪುಟ್ಟ, ನೋಡಿ ಎಷ್ಟು ಆರಾಮಾಗಿ ಮಲಗ್ತಾ ಇದ್ದಾನೆ. ನನ್ನ ಕಾಲಲ್ಲಿ ನೀ ಹಿಡಿಯುವಾಗಿದ್ದಿದ್ರೆ ಮಲಗಿಸ್ಕೊಬಿಡ್ತಿದ್ದೆ. ಬಲಭೀಮ, ನನ್ನ ಕಾಲಲ್ಲಿ ಹಿಡಿತೀಯ ನೀನು? ಹಿಡಿತೀಯ ನನ್ನ ಕಾಲಲ್ಲಿ? ನನ್ನ ಈ ಪುಟಾಣಿ ಕಾಲಲ್ಲಿ ನೀ ಹೆಂಗೆ ಹಿಡಿತೆ? ಇರಲಿ. ಸೊ ಈ ಒಂದು ಹಸುಗಳ ಜೊತೆಯಲ್ಲಿ ನಾವು ಸಮಯವನ್ನು ಕಳೆಯೋದ್ರಿಂದ ನಮ್ಮ ಮನಸ್ಸಿನ ಎಲ್ಲ ಭಾವೋದ್ವೇಗಗಳು ಶಾಂತ ಆಗುತ್ತೆ. ಅಂಥದ್ದು ನೋಡಿ ಇಷ್ಟು ಅಗಾಧವಾದ ದೇಹವನ್ನು ಹೊಂದಿದ್ರೂ ಕೂಡ ಎಷ್ಟು ಸೌಮ್ಯವಾದಂತಹ ಮನಸ್ಸಲ್ಲಿ ನೋಡಿ, ನೋಡಿ ನಾನು ಹೇಗೆ ಮಲಗಿದ್ದಾನೆ, ತುಂಬಾ ಎಷ್ಟು ಪ್ರೀತಿಯಲ್ಲಿ. ಯಾಕಂದರೆ ಇವನ ಶಕ್ತಿ ಎದುರು ನಾವೆಲ್ಲ ಏನು ಹೇಳಿ, ಇವರೆಲ್ಲರಿಗೆ ನಾವು ಯಾವ ಲೆಕ್ಕನೂ ಅಲ್ವಾ ಇವರು ಎದುರು. ಆದರೂ ಎಷ್ಟೊಂದು ಪ್ರೀತಿಯನ್ನು ತೋರಿಸುತ್ತೆ, ಎಷ್ಟೊಂದು ಸಮಾಧಾನದಿಂದ ಇವಿರುತ್ತೆ. ಇಲ್ಲಿ ನಾವು ಈ ಒಂದು ಮುಕ್ತ ಗೋಶಾಲೆಯಲ್ಲಿ ಇವುಗಳಿಗೆ ಆರಾಮಾಗಿ ಓಡಾಡಿಕೊಂಡು ಇರಲಿಕ್ಕಾಗೋ ರೀತಿಯಲ್ಲಿ ನೋಡಿ ಜಾಗವನ್ನು, ಅವುಗಳಿಗೆ ಯಥೇಚ್ಛವಾಗಿ ಇಲ್ಲಿ ಮೇವು ಮತ್ತು ನೀರನ್ನು ನಾವು ನೀಡುವಂಥದ್ದು. ಇಲ್ಲಿ ಎಲ್ಲ ಕಡೆಯಲ್ಲೂ ಹುಲ್ಲು ಮೇವು ಇರುತ್ತೆ, ದಣಕಲು ಕೂಡ ಇರುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಬೇರೆಯಿಂದನೂ ಮಾಡಿದ್ದೀವಿ. ಯಾಕೆ ಗೊತ್ತಾ, ಈಗ ಒಂದೇ ಕಡೆಯಲ್ಲಿ ಮೇವು ಹಾಕಿದರೆ ಅವುಗಳಲ್ಲಿ ಒಮ್ಮೊಮ್ಮೆ ಕಾಂಪಿಟೇಷನ್ ಆಗುತ್ತೆ, ಒಬ್ರಿಗೊಬ್ಬರು ಜಗಳ ಆಡ್ತಾರೆ. ಆ ಮೇವನ್ನು ತಿನ್ನುವ ಭರದಲ್ಲಿ ಅವರಲ್ಲಿ ಗಲಾಟೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವಿಲ್ಲಿ ಗೋವುಗಳಿಗಾಗಿ ನೋಡಿ, ಇಲ್ಲಿ ಒಂದು ನೀರು ಕುಡಿಯುವಂತಹ ವ್ಯವಸ್ಥೆ, ಅಲ್ಲಿ ಮೇವನ್ನು ಮಾಡಿರುವಂಥದ್ದು. ಹಾಗೆ ಇಲ್ಲಿ ಇದು ಕಲ್ಮೆರಿಗೆ ಅಂತ. ಈ ಕಲ್ಮರಿಗೆಯನ್ನು ಹಳೆ ಕಾಲದಲ್ಲೆಲ್ಲ ಊರಿನಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಇರ್ತಿತ್ತಂತೆ. ಪ್ರತಿಯೊಬ್ಬರ ಮನೆಯ ಹೊರಗಡೆ ಒಂದು ಕಲ್ಮರಿಗೆ. ಯಾಕಂದರೆ ಮನೆಯಲ್ಲಿದ್ದ ಹಸುಗಳಿಗಷ್ಟೇ ಅಲ್ಲದೆ ಮನೆಯ ಹೊರಗಡೆ ಬೀದಿಯಲ್ಲಿ ಬಂದಂತಹ ಹಸುಗಳಿಗೆ ಕೂಡ ಯಾವುದೇ ರೀತಿಯಲ್ಲಿ ನೀರಿನ ಕೊರತೆ ಆಗಬಾರ್ದು, ನೀರಿನ ಸಮಸ್ಯೆ ಆಗಬಾರ್ದು ಅಂತ ಈ ಒಂದು ಕಲ್ಲು ಮರಿಗೆಯನ್ನು ಎಲ್ಲರ ಮನೇಲಿ ಇಡ್ತಿದ್ರು. ಬಟ್ ಈಗ ಹಸುಗಳೇ ಇಲ್ಲದೆ ಇರೋದ್ರಿಂದ ಕಲ್ಲು ಮರಿಗೆಗಳ ಬಳಕೆ ಕೂಡ ಕಡಿಮೆ ಆಗಿರುವಂಥದ್ದು. ಹಾಗಾಗಿ ಹಲವಾರು ಜನ ಗೋಕರ್ಣದಲ್ಲಿನ ಸಹೃದಯಗಳು ಅವರ ಮನೆಯಲ್ಲಿದ್ದ ಕಲ್ಲು ಮರಿಗೆಯನ್ನು ನಮ್ಮ ಗೋಶಾಲೆಗೆ ಡೊನೇಷನ್ ಆಗಿಕೊಡಿ. ಇದೆಲ್ಲ ತುಂಬ ಹಳೆಯದು ಮತ್ತು ಎಷ್ಟು ಹೆವಿ ಇರುತ್ತೆ ಇದು ಗೊತ್ತಾ, ಈ ಕಲ್ಲಿಂದು, ಇದು ಪೂರ್ತಿ ಇದು ಕಲ್ಲಿಂದಲೇ ಮಾಡಿದಂತಹ ಕಲ್ಮರಿಗೆ. ಇದರೊಳಗೆ ನೀರು ತುಂಬ ತಂಪಾಗಿಯೇ ಇರುತ್ತೆ, ಇದರೊಳಗಿನ ನೀರು ತುಂಬ ತಂಪಾಗಿ ಇರುತ್ತೆ. ಹಾಗೆ ಇಲ್ಲಿ ಕೂಡ ಇನ್ನೊಂದು ಮೇವಿನ ತೊಟ್ಟಿಯನ್ನು ಮಾಡಿರುವಂಥದ್ದು. ಸೊ ಆ ಕಡೆ ಹಾಗೂ ಈ ಕಡೆ ಎರಡೂ ಕಡೆಯಲ್ಲಿ ಮೇವನ್ನು ನಾವು ಡಿವೈಡ್ ಮಾಡಿ ಹಾಕಿದಾಗ ಹಸುಗಳಲ್ಲಿ ಯಾವುದೇ ರೀತಿಯಲ್ಲಿ ಕಾಂಪಿಟೇಷನ್ ಆಗಲ್ಲ, ಅವು ಗುದ್ದಾಡಲ್ಲ. ನಾನು ಮೇವನ್ನು ತಿನ್ನೋದಕ್ಕೆ ಅಂತ ಹಸುಗಳಲ್ಲಿ ಯಾವುದೇ ರೀತಿಯ ಗುದ್ದಾಟಗಳಾಗಿ ಜಗಳಗಳಾಗಿ ಏನಾದರೂ ತೊಂದರೆ ಆಗೋದು ತಪ್ಪತ್ತೆ ಅನ್ನೋ ಕಾರಣಕ್ಕೆ ನಾವೇನು ಮಾಡಿದ್ದೀವಿ, ಈ ಒಂದು ಮೇವಿನ ವ್ಯವಸ್ಥೆನ ಈ ರೀತಿಯಾಗಿ ಮಾಡಿರೋವಂಥದ್ದು. ಇದು ನೀವು ನೋಡ್ಬೋದು, ಸಿಂಪಲ್ ಆ್ಯಂಡ್ ಪೋರ್ಟೇಬಲ್. ಇದು ಯಾರು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಇದು ಮಾಡ್ಕೊಳ್ಬೋದು. ರೈತರು ಕೂಡ
ಯಾರ್ಯಾರು ಪಶು ಸಾಕಣೆಯನ್ನು ಮಾಡ್ತಾ ಇದ್ದೀರಾ, ಈಗಷ್ಟೇ ಏನಾದರೂ ಗೋಶಾಲೆಯನ್ನು ಶುರು ಮಾಡುವಂಥ ಒಂದು ಆಸೆಯನ್ನು ಇಟ್ಕೊಂಡಿರೋರು ಈ ರೀತಿಯ ನೋಡಿ ಸಿಂಪಲ್ ಆದಂತಹ ಮೇವಿನ ವ್ಯವಸ್ಥೆನ ಮಾಡ್ಕೋಬೋದು. ಯಾಕಂದರೆ ಸಿಮೆಂಟಲ್ಲಿ ಇದನ್ನ ಕಟ್ಟಿಸಿದಾಗ ಆ ಮೇವಿನ ವ್ಯವಸ್ಥೆಗೆ ನೀವು ಸ್ವಲ್ಪ ಹೆಚ್ಚಿಗೆ ಖರ್ಚು ಮಾಡಬೇಕಾಗ್ತದೆ. ಇದಾದರೆ ನೋಡಿ ಇದು ಬರುತ್ತಲ್ವ, ಡ್ರಮ್ ಬರುತ್ತಲ್ಲ, ನೀಲಿ ಕಲರ್ ಡ್ರಮ್, ಆ ಡ್ರಮ್ಮನ್ನು ಕಟ್ ಮಾಡಿ ಮತ್ತು ಸುತ್ತಲೂ ಒಂದು ಕಬ್ಬಿಣದ ಪಟ್ಟಿಯನ್ನು ಕೊಟ್ಟಿರೋದಷ್ಟೇ. ತುಂಬ ಸಿಂಪಲ್ ಆಗಿದೆ, ತುಂಬ ಈಸಿಯಾಗಿ ಹಸುಗಳಿಗೆ ಆಹಾರ ಸೇವನೆ ಮಾಡಲಿಕ್ಕೂ ಆಗುತ್ತೆ. ಮತ್ತು ಇದು ಪೋರ್ಟೇಬಲ್, ನೀವು ಎಲ್ಲಿ ಬೇಕೋ ಅಲ್ಲಿಗೆ ಇದನ್ನು ಇಟ್ಕೊಳ್ಬೋದು. ಇಲ್ಲಿಡ್ಬೋದು, ಇನ್ನೊಂದು ಕಡೆಯಲ್ಲಿ ಇಡ್ಬೋದು, ನಾಳೆ ಬೇರೆ ಕಡೆಯಲ್ಲಿ ಇಡ್ಬೋದು. ಹಾಗಾಗಿ ಎಲ್ಲ ರೀತಿಯಲ್ಲೂ ರೈತರಿಗೆ ಇದು ಅತ್ಯಂತ ಸಹಕಾರಿಯಾಗಿದ್ದು ಮೇವನ್ನು ಹಾಕಲಿಕ್ಕೆ, ನೀರನ್ನು ಹಾಕಲಿಕ್ಕೆ ತುಂಬ ಸಹಾಯ ಆಗುತ್ತೆ. ನೋಡಿ, ಕೇವಲ ಇಷ್ಟೇ ಹಸುಗಳಿಗೆ ನಾವು ಇಷ್ಟು ದೊಡ್ಡದಾದಂಥ ಜಾಗವನ್ನು ಇಟ್ಟಿದ್ದೀವಿ. ಅಷ್ಟೇ ಅಲ್ಲದೆ ನಮ್ಮ ಈ ಒಂದು ಗೋಶಾಲೆ ಸುತ್ತಮುತ್ತ ಚಿರತೆ ಇರೋ ಕಾರಣಕ್ಕೆ ಚಿರತೆಗಳಿಂದ ನಮ್ಮ ಹಸುಗಳಿಗೆ ಸಮಸ್ಯೆ ಆಗಬಾರ್ದು, ಜೀವಹಾನಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ವಿಶ್ರಾಮ ಗೃಹವನ್ನು ಮಾಡಿರುವಂಥದ್ದು. ಈ ವಿಶ್ರಾಮ ಗೃಹದಲ್ಲಿ ಏನಂತಂದರೆ ಪ್ರತಿದಿನ ರಾತ್ರಿ ನಮ್ಮ ಹಸುಗಳು ಇಲ್ಲಿ ಬಂದು ವಿಶ್ರಾಂತಿಯನ್ನು ಪಡ್ಕೊಳ್ಳುವಂಥದ್ದು. ಈಗೇನು ಹೊರಗಡೆ ನೀವು ನೋಡಿದ್ರಿ, ನಮ್ಮ ಬಲಭೀಮ, ಭಾಗೀರಥಿ, ಕಾವೇರಿ, ಸಾಧ್ವಿ ಇವರೆಲ್ಲರೂ ಈ ಎಲ್ಲ ಹಸುಗಳನ್ನು ರಾತ್ರಿ ಆಗ್ತಿದ್ದ ಹಾಗೆ ನಾವು ಇಲ್ಲಿ ಒಳಗೆ ಬಿಡ್ತೇವೆ. ಇಲ್ಲಿ ಒಳಗೆ ಕೂಡ ಕಟ್ಟಿಡುವಂಥ ಪದ್ಧತಿ ಏನಿಲ್ಲ, ಅವುಗಳನ್ನು ಒಳಗೆ ಬಿಟ್ಟು ನಾವು ಹೊರಗಡೆಯಿಂದ ಬಾಗಿಲನ್ನು ಹಾಕುವಂಥದ್ದು. ಇಲ್ಲಿ ಸುತ್ತಲೂ ಗ್ರಿಲ್ಸನ್ನು ಮಾಡಿರುವಂಥದ್ದು. ಸೊ ಇಲ್ಲಿ ಗಾಳಿ ಬೆಳಕಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ಆದರೆ ಚಿರತೆ ಇದರಿಂದ ಒಳಗೆ ಬಂದು ಹಸುಗಳನ್ನು ತಿನ್ನಲಿಕ್ಕೆ ಸಾಧ್ಯ ಆಗಲ್ಲ. ಬಾಗಿಲನ್ನು ಕೂಡ ನೀವು ನೋಡ್ಬೋದು, ಈ ರೀತಿಯಾಗಿ ಈ ಬಾಗಿಲನ್ನು ಹಾಕಿಡ್ತೇವೆ ರಾತ್ರಿಗೆ. ಸೊ ಈ ಬಾಗಿಲುಗಳು ಕೂಡ ನೋಡಿ ಯಾವುದೇ ರೀತಿಯಲ್ಲಿ ಕಂಪ್ಲೀಟ್ಲಿ ಕ್ಲೋಸ್ ಇರುವಂಥದ್ದಲ್ಲ, ಹೈಲಿ ವೆಂಟಿಲೇಟೆಡ್, ತುಂಬ ಚೆನ್ನಾಗಿ ಗಾಳಿ ಬೆಳಕು ಒಳಗೆ ಬರುವಂಥದ್ದು. ಆದರೆ ಅವುಗಳಿಗೆ ಚಿರತೆಯಿಂದ ರಕ್ಷಣೆಗಾಗಿ ಈ ಒಂದು ವಿಶ್ರಾಮ ಗೃಹವನ್ನು ಮಾಡಿರುವಂಥದ್ದು. ದಿನ ರಾತ್ರಿ ಆದರೆ ಸಾಕು, ಅವು ಬಂದು ಇಲ್ಲಿ ರೆಸ್ಟನ್ನು ಪಡ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಪಕ್ಕದಲ್ಲಿ ನೀವು ನೋಡ್ಬೋದು, ಇದು ಆ ಕಡೆ, ಇದು ಇನ್ನೊಂದು ಮುಕ್ತ ಗೋಶಾಲೆ. ಇಲ್ಲಿ ನಾವು ಮುಕ್ತ ಗೋಶಾಲೆಯ 4 ವಿಭಾಗಗಳನ್ನು ಮಾಡಿದ್ದೇವೆ. ಆ ಕಡೆ ಮುಕ್ತ ಗೋಶಾಲೆಯಲ್ಲಿ ಕೂಡ ಹೀಗೆ ವಿಶ್ರಾಮ ಗೃಹ ಇರುವಂಥದ್ದು. ಈಗಾಗಲೇ ನೀವು ನೋಡ್ಬೋದು, ಹಗಲಿಗೂ ಕೂಡ ಬಿಸಿಲು ಜಾಸ್ತಿ ಅಂತ ಅನಿಸಿದ್ರೆ, ಈಗ ಮಧ್ಯಾಹ್ನದ ಉರಿ ಬಿಸಿಲಿನ ಸಮಯ ಅಲ್ವಾ, ಬಿಸಿಲು ಜಾಸ್ತಿ ಅಂತ ಅನಿಸಿದಾಗ ಅವು ನೋಡಿ ತಾವಾಗಿಯೇ ಒಳಗೆ ಬಂದು ಕುಳಿತುಕೊಂಡು ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇದೆ. ಹೀಗೆ ಈ ರೀತಿಯಾಗಿ ನಮ್ಮ ಬ್ರಹ್ಮರ್ಷಿ ದೈವರಾತ ಗೋಶಾಲೆಯಲ್ಲಿರುವ ಪ್ರತಿಯೊಂದು ಗೋವಿನ, ಪ್ರತಿಯೊಂದು ಎತ್ತಿನ ಒಂದು ಆರೈಕೆಯನ್ನು ನಮ್ಮ ಯಥಾನುಶಕ್ತಿ, ನಮ್ಮ ಕೈಯಲ್ಲಿ ಏನಾಗ್ತಿದೆ ಅದರ ಬೆಸ್ಟ್ ಆಫ್ ದ ಬೆಸ್ಟ್ ಪಾಸಿಬಲ್ ಒಂದು ಸೇವೆಯನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಹಾಗೆ ಯಾರ್ಯಾರು ಗೋಶಾಲೆಗೆ ಈಗಾಗಲೇ ಸಹಾಯವನ್ನು ಮಾಡಿದ್ದೀರಾ ಅಥವಾ ಇನ್ನು ಮುಂದೆ ಸಹಾಯವನ್ನು ಮಾಡಬೇಕು ಅನ್ನೋ ಉದ್ದೇಶವನ್ನು ಹೊಂದಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ತುಂಬ 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 ಧನ್ಯವಾದಗಳು. ನೀವೇನಾದರೂ ನಮ್ಮ ಗೋಶಾಲೆಗೆ ಧನ ಸಹಾಯವನ್ನು ಅಥವಾ ಮೇವಿನ ರೂಪದಲ್ಲಿ ಸಹಾಯವನ್ನು ಮಾಡಿದರೆ ನಿಮಗೆ ನಾವು ಟ್ಯಾಕ್ಸ್ ಬೆನಿಫಿಟ್ಟಿಗಾಗಿ ಕೂಡ ನಮ್ಮ 12A ಮತ್ತು ATG ಅಂಡರಲ್ಲಿ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ನೀವು ಕ್ಲೇಮ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನಷ್ಟು ಹೆಚ್ಚಿನ ಗೋಶಾಲೆಯ ವಿಡಿಯೋಗಳನ್ನು ನೀವು ನೋಡಲಿಕ್ಕೆ ಆಸಕ್ತರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಒಂದು ಚಾನಲನ್ನು ಎಕ್ಸ್ಕ್ಲೂಸಿವ್ಲಿ ಗೋವುಗಳ ವಿಡಿಯೋವನ್ನು ಹಾಕಲಿಕ್ಕೆ ಅಂತಲೇ ನಾವು ಮಾಡಿರುವಂಥದ್ದು. ಹಾಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಪ್ರತಿನಿತ್ಯ ಈ ಒಂದು ಗೋಶಾಲೆಯಿಂದ ಹಾಕ್ತಾ ಇರುವಂಥ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಲಭ್ಯ ಇರುತ್ತೆ. ಇನ್ನಷ್ಟು ಹೆಚ್ಚಿನ ಗೋವುಗಳ ಸಂಬಂಧಿ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ.